ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ನನ್ನ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ತಿದ್ದೀನಪ್ಪ ಅಂತಂದರೆ, ಕೆಲವರೆಲ್ಲ ನನಗೆ ತುಂಬ ಕಮೆಂಟ್ಸ್ ಮಾಡ್ತಾಯಿದ್ರು, ಅಕ್ಕ ನನಗೆ ನಾನು ಕೂಡ ಟೈಲರು, ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಬಟ್ ನನಗೆ ಹೆಚ್ಚಿಗೆ ಬಟ್ಟೆ ಕೊಡಲ್ಲ, ಹೆಚ್ಚಿಗೆ ಬಟ್ಟೆ ಬರಲ್ಲ ಹೊಲಿಯೋದಕ್ಕೆ. ಆಮೇಲೆ ಒಂದು ಸಲ ಬಂದ ಕಸ್ಟಮರ್ ಮತ್ತೆ ಇನ್ನೊಂದು ಸಲ ಇದಕ್ಕಿದಂಗೆ ಬರಲ್ಲ, ಸ್ಟಾಪ್ ಆಗಿಬಿಡ್ತಾರೆ. ಈ ಥರ ಎಲ್ಲ ಹೇಗೆ ಮಾಡೋದು? ರೆಗ್ಯುಲರ್ ಆಗಿ ಆ ಕಸ್ಟಮರ್ ಬರಬೇಕು ಅಂದರೆ ಏನು ಮಾಡಬೇಕು? ಹಾಗೆ ರೆಗ್ಯುಲರ್ ಆಗಿ ನಮಗೂ ಬಟ್ಟೆಗಳು ಜಾಸ್ತಿ ಬರಬೇಕು, ನಾವು ಬಿಡುವಿಲ್ದಂಗೆ ಹೊಲಿಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಜನ ನನಗೆ ಕಮೆಂಟ್ಸಲ್ಲೂ ಕೇಳಿದರು. ಅಲ್ಲದೆ ನನಗೆ ಗೊತ್ತಿರೋವಂಥ ಟೈಲರ್ಸ್ಗಳು ಕೂಡ ಇವಾಗ ನಿಮಗೆ ಅಷ್ಟೆಲ್ಲ ಬ್ಲೌಸು ನೀವು ಮನೆಯಲ್ಲಿ ಹೊಲಿದ್ರೂ ಅಷ್ಟೆಲ್ಲ ಚೆನ್ನಾಗಿ ಬ್ಲೌಸಸ್ ಎಲ್ಲ ಬರುತ್ತೆ, ತುಂಬ ಹೊಲಿತೀರಾ, ಹಾಗೆ ನಾವು ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ನಾನು ಎಲ್ಲರಿಗೂ ಒಂದು ಹೇಳೋದು ಅಂದರೆ, ಮೇನ್ ಇಂಪಾರ್ಟೆಂಟು ಫಸ್ಟ್ ಆಫ್ ಆಲ್ ಇದೊಂದು ಪಾಯಿಂಟ್ನ ನೀವು ನೀಟಾಗಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಏನಂದರೆ ಫಸ್ಟು ಇನ್ ಟೈಮ್ ಕಸ್ಟಮರ್ ನಮಗೆ ಯಾವ ಟೈಮ್ ಕೇಳಿರ್ತಾರೆ, ನಮ್ಗೆ ಇಂಥ ಟೈಮಿಗೆ ಬ್ಲೌಸ್ ಬೇಕು ಅಂದರೆ ದಯವಿಟ್ಟು ಆ ಟೈಮ್ಗೆ ನೀವು ಆ ಬ್ಲೌಸ್ನ ರೆಡಿ ಮಾಡಿ ಕೊಡೋ ಅಂಥ ಕೆಪಾಸಿಟಿ ಇರುತ್ತೆ ಫ್ರೆಂಡ್ಸ್, ಇರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ಏನಂದರೆ ಸ್ವಲ್ಪ ಜನ ಸೋಂಬೇರಿತನನೋ ಅಥವಾ ಕೆಲವೊಂದು ಸಲ ಅವ್ರಿಗೆ ಇವತ್ತು ಎಲ್ಲ ಫುಲ್ ಡೇ ಸ್ಟಿಚ್ ಮಾಡೆಲ್ಲ ಮಾಡಿದರೂ ಕೂಡ ಮಾರನೆಗೆ ಸ್ಟಿಚ್ ಮಾಡೋ ಮನಸ್ಸಿರಲ್ವೋ, ಅಥವಾ ಇನ್ನೇನೋ ಟಿ ವಿ ನೋಡ್ತಾನೋ, ಅಥವಾ ಮೊಬೈಲ್ ಅಂತೂ ಹಿಡಿದ್ಬಿಟ್ರಂತೂ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು, ಒಂದು ಇನ್ಸ್ಟಾನೋ ಏನೋ ಓಪನ್ ಮಾಡಿಬಿಟ್ರೆ ಆ ರೀಲ್ಸ್ ಅದು ಹೆಂಗೆ ಸೆಳೆಯುತ್ತೆ ಅಂದರೆ ಅದು ಸ್ಕ್ರೋಲ್ ಮಾಡ್ತಾನೇ ಇರಬೇಕು ಅನಿಸುತ್ತೆ, ನಮಗೆ ಕೆಲಸದ ಕಡೆ ಗಮನನೇ ಬರಲ್ಲ. ಹೌದಲ್ವಾ? ಎಲ್ಲರಿಗೂ ಈ ಅನುಭವ ಆಗಿರುತ್ತೆ ಅಲ್ವಾ? ಏಕೆಂದರೆ ನನಗೂ ಕೂಡ ಅನುಭವ ಆಗಿದೆ, ನನಗಿಲ್ಲ ಅಂತ ಹೇಳ್ತಾ ಇಲ್ಲ, ನನಗೂ ಆ ಅನುಭವ ಆಗಿದೆ. ನಾನೇನಾದರೂ ಬೆಳಗ್ಗೆ ಎದ್ದು ಸ್ವಲ್ಪ ಮನೆ ಕೆಲಸ ಮುಗಿಸಿ ಟೈಲರಿಂಗ್ ಮಿಷಿನ್ ಮೇಲೆ ಕೂತ್ಕೊಳ್ಳೋದು ಮುಂಚೆ ನಾನೇನಾದ್ರು ಫೋನ್ ಹಿಡಿದೆ ಅಂದರೆ ಒಂದಾದ್ಮೇಲೆ ಒಂದು ಸ್ಕ್ರೋಲ್ ನೋಡ್ತಾ ಇರೋಣ ಅನ್ನೋ ಅನುಭವ ಆಗಿಬಿಡುತ್ತೆ. ದಯವಿಟ್ಟು ನಾನು ಎಲ್ಲರಿಗೂ ಫಸ್ಟ್ ಹೇಳೋದು ಏನಂದರೆ, ದಯವಿಟ್ಟು ನೀವು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ಒಂದು ದೇವ್ರ ಪೂಜೆ ಏನಿದೆಯೋ ಅದು ಮುಗಿಸ್ಕೊಳ್ಳಿ. ಅದಾದಮೇಲೆ ದಯವಿಟ್ಟು ಮೊಬೈಲ್ ಅಂತೂ ಹಿಡಿಯೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಮೊಬೈಲ್ ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ಅಂದರೆ ಏನೋ ಒಂದು ವಾಟ್ಸಪ್ ಏನೋ ಮೆಸೇಜ್ ಇಂಪಾರ್ಟೆಂಟ್ ಇದೆಯಾ ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಏನು ಮಾಡಿ, ಫಸ್ಟು ತಡಿ ಬ್ಲೌಸ್ ಸ್ಟಿಚಿಂಗ್ ಇದೆ ಅದನ್ನು ಮುಗಿಸ್ಬಿಡೋಣ ಅಂತ ಬಂದು ಕೂತ್ಕೊಳ್ಳಿ. ಆಮೇಲೆ ಇನ್ನೊಂದು ಟಿಪ್ ಏನಂದರೆ, ನಿಮಗೆ ತುಂಬ ಥರದ ಬ್ಲೌಸ್ಗಳು ಇವಾಗ ಡಿಸೈನ್ ಬ್ಲೌಸ್ಗಳಾಗಿರ್ಬೋದು, ನಾರ್ಮಲ್ ಬ್ಲೌಸ್ಗಳಾಗಿರ್ಬೋದು, ಪ್ಲೇನ್ ಬ್ಲೌಸ್ಗಳಾಗಿರ್ಬೋದು, ತುಂಬ ಬ್ಲೌಸ್ಗಳು ಬರುತ್ತೆ ಅಂತ ಅಂದ್ಕೊಳ್ಳಿ. ನೀವು ನಾಳೆ ಬೆಳಗ್ಗೆ ಹೊಲಿಬೇಕು ಅನ್ನೋದನ್ನ ದಯವಿಟ್ಟು ಇವತ್ತು ನೈಟ್ ಪ್ಲ್ಯಾನ್ ಮಾಡ್ಕೊಂಬಿಡಿ ಪ್ಲೀಸ್. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನಾಳೆ ಏನು ಹೊಲಿತೀವಿ ಅನ್ನೋದನ್ನು ಇವತ್ತು ನೈಟೇ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ಟು ಇಂತಿಂಥ ಬ್ಲೌಸ್ನ ಇವಾಗ ಹೊಲಿಬೇಕು. ಆಮೇಲೆ ಕೆಲವೊಂದು ಸಲ ಹೊಸ್ದ ಡಿಸೈನು ನಾವೇನೋ ಅಂದರೆ ಅದನ್ನು ಟ್ರೈನೇ ಮಾಡಿರಲ್ಲ, ಆ ಥರ ಡಿಸೈನ್ ಎಲ್ಲ ಬಂದಾಗ ಮೈಂಡಲ್ಲಿ ಕೂರುತ್ತೆ, ಅಯ್ಯೋ ಈ ಥರ ಬ್ಲೌಸ್ ಹೇಳಿದ್ದಾರೆ, ಅದನ್ನು ನಾಳೆ ನಾನು ಹೇಗೆ ಸ್ಟಿಚ್ ಮಾಡ್ತೀನೋ, ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋ ಒಂದು ಗಾಬರಿನೂ ಇರುತ್ತೆ. ಮೈಂಡ್ ಸೆಟ್ಟಲ್ಲಿ ಕೂತ್ಬಿಡುತ್ತೆ. ಅದು ಹೆಂಗೆ ಅಂದರೆ, ನಾಳೆ ಆ ಬ್ಲೌಸ್ ಹೊಲಿತೀನ ನಾನು, ಆ ಡಿಸೈನ್ ಹೊಲಿತೀನ ಅಂತ ಅದನ್ನು ನಾವು ಮೈಂಡಲ್ಲಿ ಹಾಕ್ಕೊಂಡ್ರೆ ನಾಳೆ ಎಲ್ಲ ಅಂದರೆ ನೈಟೆಲ್ಲ ನಿದ್ದೆನೇ ಮಾಡಲ್ಲ. ನನಗೂ ಅಷ್ಟೇ, ಕೆಲವೊಂದು ಸಲ ನನಗೂ ಹಾಗೆ ಆಗಿದೆ, ನೈಟೆಲ್ಲ ನಿದ್ದೆನೇ ಮಾಡಲ್ಲ. ದಯವಿಟ್ಟು ಆ ಥರ ಚಿಂತೆ ಬಿಟ್ಬಿಟ್ಟು ಏನು ಮಾಡಿ, ಬೆಳಗ್ಗೆನೇ ನೀವು ಬಂದು ಮಿಷಿನಲ್ಲಿ ಕೂತ್ಕೋತೀನಿ ಎನ್ನುವಾಗ ಆ ಡಿಸೈನ್ ಬ್ಲೌಸು, ತಲೆನೋವು ಬ್ಲೌಸ್ ಏನಿದೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡಿ. ನಿಮಗೆ ಯಾವ್ದು ಇಷ್ಟ ಆಗ್ತಾಯಿದೆ, ಓಕೆ, ಈ ಬ್ಲೌಸ ನಾನು ಆರಾಮಾಗಿ ಹೊಲ್ದು ಬಿಡ್ತೀನಿ, ಇದಪ್ಪ ಈಸಿ ಅನ್ನೋ ಬ್ಲೌಸ್ನ ನೀವು ಯಾಕೆಂದರೆ ನಮ್ಮ ಬೆಳಗಿನ ದಿನ ನಾವು ಸ್ಟಾರ್ಟ್ ಮಾಡೋವಂಥ ಕೆಲಸ ನಮಗೆ ಫಸ್ಟ್ ಆಫ್ ಆಲ್ ಖುಷಿ ಕೊಡಬೇಕದು. ನಾವು ಅದನ್ನು ಎತ್ಕೊಂಡು ನಾವು ಸ್ಟಿಚ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಮಗೆ ಖುಷಿ ಕೊಡಬೇಕು ಫಸ್ಟು. ಆ ಖುಷಿ ಕೊಟ್ಟಾಗಲೇ ನಮಗೆ ನೆಕ್ಸ್ಟು ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮ್ಗೆ ಅಲ್ಲಿಂದನೇ ಸಿಗೋದು. ಸೊ ನಾನು ಅದಕ್ಕೆ ಹೇಳೋದು, ನಾನು ಅಷ್ಟೇ,
ನನಗೂ ಈಗ ಪ್ರಿನ್ಸ್ ಕಟ್ ಅಥವಾ ಇನ್ನೊಂದು ಯಾವುದೋ ಪ್ಯಾಚ್ ವರ್ಕು ತುಂಬ ಕಷ್ಟದ ಬ್ಲೌಸ್ ಎಲ್ಲ ಬಂದರೆ ಅದನ್ನೆಲ್ಲ ನಾನು ಮಧ್ಯಾಹ್ನದ ಮೇಲೆ ಇಟ್ಕೊತೀನಿ. ಯಾವುದು ಈಸಿ ಮೆಥಡಲ್ಲಿ ಅಂದರೆ ಜಸ್ಟ್ ಲೈನಿಂಗ್ ಬ್ಲೌಸ್ ಆಗಿರ್ಬೋದು, ಒಂದು ಪೈಪಿಂಗ್ ಕೊಡೋದು, ಈ ಥರ ನನಗೆ ಯಾವುದು ಇಷ್ಟ ಆಗುತ್ತೆ. ನನಗೆ ಮೋಸ್ಟ್ ಆಫ್ ಆಲ್ ನನಗೆ ಪ್ರಿನ್ಸ್ ಕಟ್ ಬೋಟ್ ನೆಕ್ ತುಂಬಾ ಇಷ್ಟ ಫ್ರೆಂಡ್ಸ್. ಅದು ಸ್ಟಿಚ್ ಮಾಡೋದಂತೂ ನನಗಂತೂ ಅದು ಆ ಸ್ಟಿಚಿಂಗ್ ಮಾಡ್ತಾಯಿದ್ರೆ ಎಲ್ಲ ಬ್ಲೌಸು ಹಾಗೆ ಬರಲಿ, ಹಾಗೆ ಸ್ಟಿಚ್ ಮಾಡೋಣ ಅನ್ನೋ ಅಷ್ಟು ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಅದು ಯಾವುದಿದೆ ಅದನ್ನು ನಾನು ಫಸ್ಟ್ ಇಟ್ಕೊಂಡು ನನಗೆ ಯಾವುದು ಖುಷಿ ಕೊಡುತ್ತೆ ಆ ಒಂದು ಡಿಸೈನ್ನ ನಾನು ಫಸ್ಟ್ ಸ್ಟಿಚ್ ಮಾಡ್ತೀನಿ. ಫಸ್ಟ್ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಯಾವುದು ಕಷ್ಟದಿದೆ ಅಥವಾ ಯಾವುದಿದೆ ಅದನ್ನು ನಾನು ನೆಕ್ಸ್ಟು ಮಧ್ಯಾಹ್ನದವರೆಗೂ ಅಥವಾ ಮಧ್ಯಾಹ್ನದ ಮೇಲೋ ಅದನ್ನು ನಾನು ಬ್ಲೌಸ್ನ ತಗೊಳ್ತೀನಿ. ಅದನ್ನೇ ನಾನು ನಿಮ್ಗೆ ಹೇಳೋದು. ಫಸ್ಟು ನಿಮ್ಗೆ ಯಾವುದು ಈಸಿ ಮೆಥಡ್ ಇದೆ, ಇದನ್ನು ಆರಾಮಾಗಿ ನಾನು ಸ್ಟಿಚ್ ಮಾಡಿ ಇಟ್ಬಿಡ್ತೀನಿ ಅಂದ್ಕೊತೀರ, ಆ ಬ್ಲೌಸ್ನ ನೀವು ತೊಗೊಂಡು ಸ್ಟಿಚ್ ಮಾಡಿಬಿಡಿ. ಆಮೇಲೆ ನೆಕ್ಸ್ಟು ಕಸ್ಟರ್ಡ್ ಬ್ಲೌಸ್ನ ಸ್ಟಿಚ್ ಮಾಡೋರಂತೆ. ಆವಾಗ ನಿಮಗೆ ಒಂದು ಮನಸ್ಸು ಬರುತ್ತೆ, ಖುಷಿಯಾಗಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅವ್ರಿಗೆಲ್ಲ ಏನಂದರೆ ವಾರ ಪೂರ್ತಿ ಹೊಲಿತೀರ, ಭಾನುವಾರ ಬಂತು ಅಂದರೆ ಸೋಂಬೇರಿ ಆಗಿಬಿಡ್ತೀರ. ಅದು ನೀವಂತಲ್ಲ, ನಾನು ಕೂಡ ಅಷ್ಟೇ. ಸಂಡೇ ಅಲ್ವಾ, ಸೊ ಇನ್ನು ಸ್ವಲ್ಪ ಟೈಮ್ ಇದೆ ಬಿಡು, ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಣ ಹಾಗೆ ಹೀಗೆ ಅಂತ ಮೈಂಡ್ ಸೆಟ್ ಆಗಿಬಿಡುತ್ತೆ. ಬೆಳಗ್ಗೆ ನಿಧಾನಕ್ಕೆ ಎದ್ರಾಯ್ತು ಅನ್ನೋ ಥರ. ದಯವಿಟ್ಟು ಅಂಥ ಕೆಲಸ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ನಿಮ್ಗೆ ಅರ್ಜೆಂಟ್ ಇದೆಯಾ ಅಥವಾ ಒಂದು ಬ್ಲೌಸ್ ಕೊಡಬೇಕಾ, ಓಕೆ ಸಂಡೇ ಫ್ರೀ ಇರಬೇಕು, ಇಲ್ಲ ಅಂತಲ್ಲ. ಫ್ಯಾಮಿಲಿ ಜೊತೆ ಮಕ್ಕಳಿಗೆ ರಜೆ ಇರುತ್ತೆ, ಸ್ಕೂಲ್ಗೆ ಹೋಗೋವಂಥ ಮಕ್ಕಳಿರ್ಬೋದು, ಕಾಲೇಜ್ಗೆ ಹೋಗೋವಂಥವ್ರು ಯಾರೇ ಇರ್ಬೋದು, ಆ ಸಂಡೇ ಹೌದು ಫ್ರೀ ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವತ್ತೊಂದು ದಿವಸ ನಾವು ಬ್ಲೌಸ್ ಸ್ಟಿಚ್ ಮಾಡಲೇಬಾರ್ದು. ಇವತ್ತು ಸಂಡೇ ಅಂತೂ ಮೈಂಡ್ ಆ ಥರ ಅಂತೂ ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ ದಯವಿಟ್ಟು. ನಾನು ಹೇಳ್ತಾ ಇರೋದು ನಮಗೆ ಟೈಲರ್ಸ್, ಅದರಲ್ಲೂ ನಾವು ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ನಾವು ಯಾವತ್ತೂ ನಮಗೆ ಸಂಡೇ ಮಂಡೇ ಈ ಥರ ಇರಲ್ಲ. ನಮಗೆ ವಾರ ಪೂರ್ತಿ ಒಂದೇ ದಿನ ಅನ್ನೋ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಸಂಡೇ ಅಂತ ನೀವು ಮೈಂಡ್ ಫಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅವತ್ತೂ ಏನಾದರೂ ಇಡೀ ಬೆಳಗ್ಗೆ ಮಾಮೂಲಿ ಎದ್ದು ನಿಮ್ಮದು ರೆಗ್ಯುಲರ್ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಳ್ಳಿ. ಅದಾದಮೇಲೆ ಸ್ಟಿಚಿಂಗ್ ಇತ್ತು ಅಂದರೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಓಕೆ ಫ್ಯಾಮಿಲಿ ಜೊತೆ ಅಡುಗೆ ಮಾಡಿಕೊಡಿ, ಏನಾದ್ರು ಸಂಡೇ ಆಗಿರೋದ್ರಿಂದ ಏನಾದ್ರು ಸ್ಪೆಷಲು ಅದು ಇದು ಏನು ಬೇಕೋ ಅಡುಗೆ ಮಾಡಿಕೊಡಿ, ಖುಷಿಯಾಗಿ ತಿನ್ನಿ, ನೀವು ತಿನ್ನಿ. ಆವತ್ತೊಂದು ದಿವಸ ಇವಾಗ ನೀವು ಡೈಲಿ ಒಂದು 4-5 ಬ್ಲೌಸ್ ಹೊಲಿತೀನಿ ಅಂದರೆ ಅಟ್ಲೀಸ್ಟ್ ಭಾನುವಾರನೂ ಕೂಡ ಒಂದು ಬ್ಲೌಸು 1 ಅಥವಾ 2 ಆದರೂ ಸ್ಟಿಚ್ ಮಾಡೋವಂಥದ್ದು ಇಟ್ಕೊಳ್ಳಿ. ಏಕೆಂದರೆ ನಾವು ಅವತ್ತು ಒಂದು ದಿನ ನಾವು ಸೋಂಬೇರಿ ಥರ ಕುತ್ಕೊಂಡ್ಬಿಟ್ರೆ ಮಂಡೇನೂ ಹಂಗೆ ಎಳೆಯುತ್ತೆ ಮನಸ್ಸದು. ನಾವು ರೆಗ್ಯುಲರಾಗಿ ಹೊಲಿಯೋರು ಯಾವತ್ತೂ ಒಂದು ದಿನವೂ ಗ್ಯಾಪ್ ಕೊಡಲೇಬಾರ್ದು ಅಂತಲೂ ಏನಲ್ಲ. ಇವಾಗ ನಮಗೂ ಹೊರಗಡೆ ಕೆಲಸ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ, ಆ ಕೆಲಸ ಈ ಕೆಲಸ ಬೇರೆ ಕೆಲಸಗಳಿರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಿದ್ದಾಗ ಅದನ್ನು ಮಾಡ್ಕೊಳ್ಳಿ. ಆ ಥರ ಮಾಡಿದಾಗ ಅವತ್ತೂ ಕೂತ್ಕೊಂಡು ಹೊಲಿಲೇಬೇಕು ಅಂತ ಹೇಳ್ತಾ ಇಲ್ಲ. ಬಟ್ ನಮಗೆ ರೆಗ್ಯುಲರಾಗಿ ನಮಗೆ ಮನಸ್ಸು ಬರಬೇಕು, ನಮಗೆ ಸ್ಟಿಚಿಂಗ್ ಮಾಡಲೇಬೇಕು ಅನ್ನೋರು ದಯವಿಟ್ಟು ಆ ಥರ ಗ್ಯಾಪ್ ಕೊಟ್ಕೊಳಕ್ಕೆ ಹೋಗಬೇಡಿ. ಅದು ಗೊತ್ತಿರುತ್ತೆ. ಅಂದರೆ ಕೆಲವ್ರಿಗೆ ಇವಾಗ ನಾವು ಅದು ನಮ್ಮ ಜವಾಬ್ದಾರಿ, ನಮ್ಮ ದುಡಿಮೆಯಿಂದಾನೇ ನಮ್ಮ ಮನೆಗೆ ಏನಂತಾರೆ, ಹೌದು ನಾನಿವಾಗ ನನ್ನ ಈ ದುಡಿಮೆಯಿಂದನೇ ನಾವು 4-3 ಹೊತ್ತು ಊಟ ಮಾಡ್ತಾಯಿದ್ದೀವಿ ಅನ್ನೋರಿಗೆ ಈ ಜವಾಬ್ದಾರಿ ಗೊತ್ತಾಗ್ಬಿಟ್ಟಿರುತ್ತೆ. ಓಕೆ ನನ್ನ ಪರಿಸ್ಥಿತಿನೇ ಅದು, ನಾನು ಕೂತ್ಕೊಂಡು ನಾಳೆ ಹೊಲಿಲೇಬೇಕು, ಹೌದು ನಾನು ಹೊಲಿದ್ರೇ ಆ ದುಡ್ಡು ಬರೋದು, ಅದು ಬಂದ್ರೇ ನಾಡಿದ್ದು ನಾನು ಊಟ ಮಾಡೋಕ್ಕಾಗೋದು ಅನ್ನೋ ಮೈಂಡ್ ಸೆಟ್ ಇದ್ದವರು ಹೊಲಿತಾರೆ, ಇಲ್ಲ ಅಂತ ಇಲ್ಲ. ಬಟ್ಟು ಓಕೆ ಏನಿಲ್ಲ ಪರವಾಗಿಲ್ಲ, ದುಡ್ಡುಗೋಸ್ಕರ ಏನು ಮಾಡ್ತಾ ಇಲ್ಲ ಅನ್ನೋರು ಕೂಡ ನಿಮ್ಮ ಒಂದು ಅರ್ನಿಂಗು, ನಿಮ್ಮ ಒಂದು ಓಡಾಟ, ನಿಮ್ಮ ಒಂದು ಏನೋ ಒಂದು ಖುಷಿಯಾಗಿ ತಗೊಳ್ಳೋದಾಗಿರ್ಬೋದು ಅಥವಾ ಮನೆಯವ್ರಿಗೆ ಯಾರಿಗೋ ಒಂದು ಗಿಫ್ಟ್ ಕೊಡಿಸೋದಾಗಿರ್ಬೋದು, ಈ ಥರದ್ದಕ್ಕೂ ಕೂಡ ನಿಮ್ಮ ಅರ್ನಿಂಗಿಂದನೇ ನೀವು ಖುಷಿ ಪಡ್ತೀರ. ನೀವು ಖುಷಿ ಪಡಬೇಕು, ಆ ಥರ ಗಿಫ್ಟ್ ತಗೋಬೇಕು ಅಂದರೆ ನೀವೂ ಸ್ಟಿಚ್ ಮಾಡಬೇಕಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಯಾವತ್ತೂ ಮನ್ಸು ಬರ್ತಾ ಇಲ್ಲ ಅಯ್ಯೋ ಹೋಗತ್ಲಾಗಿ ಅನ್ನೋ ಥರ ಯಾವತ್ತೂ ಬ್ಲೌಸ್ಗಳನ್ನೇ ಎತ್ತಿಡಬೇಡಿ. ನಿಮಗೆ ಬಂತಾ, ಯಾರು ಒಬ್ಬರು ತಂದುಕೊಟ್ರ ಬ್ಲೌಸು, ತಕ್ಷಣ ಅದನ್ನು ಈಸ್ಕೋತೀರ ನೋಡಿ, ತಡಿ ನಾಳೆನೇ ಹೊಲಿದು ಕೊಟ್ಬಿಡೋಣ, ನಿಮಗೆ ಏನು ನನಗೆ ಬ್ಯುಸಿ ಏನಿಲ್ಲ, ನಂಗೆ ಕೊಡೋದೇ ಒಬ್ಬರೋ ಇಬ್ಬರು ಅನ್ನೋ ಥರ ಇದ್ದರೆ ಆರಾಮಾಗಿ ಹೊಲಿದು ಕೊಟ್ಬಿಡಿ. ಆವಾಗ ಅವ್ರಿಗೂ ಖುಷಿಯಾಗುತ್ತೆ, ನಾನು ಕೊಟ್ಟೆ ಒಂದೇ ದಿನಕ್ಕೆ ಅವಳು ಸ್ಟಿಚ್ ಮಾಡಿಕೊಟ್ಬಿಟ್ಲಪ್ಪ ಅಂತ ಅವರು ಖುಷಿಪಟ್ಟು ನಿಮಗೆ ರೆಗ್ಯುಲರಾಗಿ ಬ್ಲೌಸ್
ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಟಿಪ್ಸು ನಾನು ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನಿಮಗೆ ರೆಗ್ಯುಲರಾಗಿ ಇವಾಗ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಬ್ಲೌಸ್ ಸ್ಟಿಚ್ ಮಾಡಿಸ್ತಾ ಇದ್ದಾರೆ, ಅವರು ರೆಗ್ಯುಲರಾಗಿ ಬರಬೇಕು, ನಿಮಗೆ ಜಾಸ್ತಿ ಬ್ಲೌಸ್ಗಳು ಕೊಡಬೇಕು, ಹಾಗೆ ಅವರು ನಿಮಗೆ ಇನ್ನೊಬ್ಬರನ್ನ ರೆಫರ್ ಮಾಡಿ ಇನ್ನೂ ಒಬ್ಬರನ್ನ ಕಸ್ಟಮರ್ನ ಕರ್ಕೊಂಬರ್ಬೇಕು ಅನ್ನೋದಾದರೆ ಇನ್ನೊಂದು ಟಿಪ್ಸ್ ಏನು ಹೇಳ್ತೀನಿ ಅಂತಂದರೆ, ಅವರು ತರೋ ಸ್ಯಾರಿ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಅದ್ರ ಡಿಸೈನ್ ಬಗ್ಗೆ ಅಥವಾ ಆ ಕ್ಲಾತ್ ಬಗ್ಗೆ ನೀವು ಒಂದು ಸ್ವಲ್ಪ ಸಜೆಸ್ಟ್ ಮಾಡಬೇಕಾಗತ್ತೆ. ಈ ಥರ ಡಿಸೈನ್ ಹೊಲಿಸಿ, ಅವ್ರಿಗೆ ಗೊತ್ತಾಗಲ್ಲ ಸ್ಟಾರ್ಟಿಂಗು, ಪ್ರಿನ್ಸ್ ಕಟ್ ಹೊಲಿಸ್ಬೇಕಾ, ಬೋಟ್ ನೆಕ್ ಹೊಲಿಸ್ಬೇಕಾ, ಅಥವಾ ಪ್ಯಾಚ್ ವರ್ಕ್ ಕೊಡಬೇಕಾ, ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾ, ಏನು ಮಾಡಬೇಕು ಅವ್ರಿಗೆ ನಿಜ ಗೊತ್ತಾಗಲ್ಲ. ಕಸ್ಟಮರ್ಗೆ ಯಾವುದೋ ಒಂದು ರೇಷ್ಮೆ ಸೀರೆ ತಂದು ಜಸ್ಟ್ ಸಿಂಪಲಾಗಿ ಹೊಲಿರಿ ಅಂತ ಹೇಳ್ತಾರೆ, ಇಲ್ಲ ಯಾವುದೋ ಒಂದು ಸಿಂಪಲ್ ಸೀರೆ ತಂದು ಗ್ರ್ಯಾಂಡಾಗಿ ಹೊಲಿರಿ. ಅದಕ್ಕೇ ನಾವು ಏನು ಮಾಡಬೇಕು, ನಾವು ಟೈಲರ್ಸ್ಗಳು, ಮೇಡಮ್ ಈ ಥರ ಈ ಬ್ಲೌಸು ಈ ಸ್ಯಾರಿಗೆ ನಿಮಗೆ ಈ ಥರ ಡಿಸೈನ್ ಹೊಲಿಸಿ, ತುಂಬಾ ಚೆನ್ನಾಗಿ ಕಾಣುತ್ತೆ, ಇಷ್ಟು ಟೈಮಲ್ಲಿ ಅಂದರೆ ಒಂದು ಕಡಿಮೆ ರೇಟಲ್ಲೇ ಈ ಥರ ಡಿಸೈನ್ ಹೊಲಿಸಿ, ಅವ್ರಿಗೇನಾದ್ರು ದುಡ್ಡೊಂದು ಇದು ಕೊಡೋದಕ್ಕಾಗಲ್ಲ, ಆ ಥರ ಇದ್ದಾಗ ಒಂದು ಪ್ರಿನ್ಸ್ ಕಟ್ ಮಾಡಿ, ಒಂದು ಬೋಟ್ ನೆಕ್ ಮಾಡಿ, ನೀವು ಹೊಲಿಯೋದಕ್ಕಿಂತ ಒಂದು 50 ರೂಪಾಯಿ ಜಾಸ್ತಿ ಬಂದರೆ ನಿಮಗೂ ಅರ್ನಿಂಗ್ ಜಾಸ್ತಿ ಆಗುತ್ತೆ, ಅವರಿಗೂ ಖುಷಿ ಆಗುತ್ತೆ, ಹೇ ನಮ್ಮ ಟೈಲರ್ ಈ ಥರ ಸಜೆಸ್ಟ್ ಮಾಡಿದ್ರು ಅಂತ. ಆಮೇಲೆ ಕೆಲವೊಂದು ಸ್ಯಾರಿಗಳಿಗೆ ಇವಾಗ ಆಲ್ಮೋಸ್ಟ್ ನೋಡಿರ್ತೀರ ರನ್ನಿಂಗ್ ಬ್ಲೌಸ್ಗಳೇ ಬಂದಿರುತ್ತೆ, ಬಟ್ ಟ್ರೆಂಡಿಂಗ್ ಇರೋದು ಕಾಂಟ್ರಾಸ್ಟ್ ಬ್ಲೌಸ್ಗಳು. ಸೊ ನೀವೇನು ಮಾಡಬೇಕು, ಅವ್ರದ್ದು ರನ್ನಿಂಗ್ ಬ್ಲೌಸೇ ಬಂದು ರನ್ನಿಂಗ್ ಬ್ಲೌಸ್ನ ಒಂದು ವರ್ಕ್ಗೂ ಕೂಡ ತಂದುಕೊಡ್ತಾರೆ. ಇವಾಗ ಎಂಬ್ರಾಯ್ಡ್ರಿ ವರ್ಕು ಆ ಥರ ಎಲ್ಲ ವರ್ಕ್ ನಡೆಯೋದ್ರಿಂದ ರನ್ನಿಂಗ್ ಬ್ಲೌಸನ್ನೇ ವರ್ಕ್ ಮಾಡಿ ಹೊಲಿರಿ. ಆವಾಗ ನೀವೇನು ಸಜೆಸ್ಟ್ ಮಾಡಬೇಕು, ಇದು ರನ್ನಿಂಗ್ ಒಂದೇ ಕಲರ್ ಇರೋದ್ರಿಂದ ಚೆನ್ನಾಗಿ ಕಾಣಲ್ಲ ಮೇಡಮ್, ಕಾಂಟ್ರಾಸ್ಟಲ್ಲಿ ಹೊಲಿಸಿ, ಕಾಂಟ್ರಾಸ್ಟಲ್ಲಿ ನೀವು ವರ್ಕ್ ಮಾಡಿ ಹೊಲಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ನೀವು ಒಂದು ಸಜೆಷನ್ ಕೊಟ್ಟು ಅವ್ರಿಗೆ ಆ ಬ್ಲೌಸ್ನ ಓಕೆ ಆವಾಗ ಅವ್ರೂ ಕೂಡ ಹೌದಾ ಹಾಗಿದ್ರೆ ಹೊಲಿಸಿದ್ರೆ ಚೆನ್ನಾಗಾಗುತ್ತಾ ಅಂತ ತಿಳ್ಕೊತಾರೆ. ಹಾಗೆ ತಿಳ್ಕೊಂಡು ಅವರು ಕೂಡ ಓಕೆ ಕಾಂಟ್ರಾಸ್ಟ್ ಬ್ಲೌಸ್ ಯಾವ ಕಲರ್ ತರಬೇಕು, ಹೇಗೆ ತರಬೇಕು ಅಂತ ಅವ್ರು ಕೇಳ್ತಾರೆ. ಇಲ್ಲ ಕೆಲವೊಂದು ಸಲ ಏನು ಮಾಡ್ತಾರೆ, ಮೇಡಮ್ ನೀವೇ ತಂದುಬಿಟ್ಟು ನೀವೇ ಸ್ಟಿಚ್ ಮಾಡಿಕೊಡಿ, ಅದರದ್ದು ಏನಿದೆ ಅಮೌಂಟ್ ಕೊಡ್ತೀನಿ ಅಂತಲೂ ಹೇಳ್ತಾರೆ. ಬಟ್ ನೀವು ತಂದು ಓಕೆ ನಾನು ಫ್ರೀ ಇದ್ದೀನಿ ಏನಿಲ್ಲ ತಂದು ಹೊಲ್ಕೊಡ್ತೀನಿ ಅನ್ನೋದಿದ್ದರೆ ಹೊಲ್ಕೊಡಿ, ಇಲ್ಲ ಅಂದರೆ ನೀವು ಫ್ರೀ ಇರಲ್ಲ ಅಂಥ ಟೈಮಲ್ಲಿ ನೀವು ಅದನ್ನು ರಿಸ್ಕ್ನ ತೊಗೊಳಕ್ಕೆ ಹೋಗಬೇಡಿ. ಇಲ್ಲ ಮೇಡಮ್ ನಾನು ಫ್ರೀ ಇಲ್ಲ, ದಯವಿಟ್ಟು ಬ್ಲೌಸ್ ತಂದುಕೊಡಿ, ಬೇಕಾದರೆ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಸಮಾಧಾನವಾಗಿ ಹೇಳಿಬಿಟ್ಟು ಅವರು ಕಾಂಟ್ರಾಸ್ಟ್ ಬ್ಲೌಸ್ ತಂದುಕೊಟ್ಟಾಗ ಅದಕ್ಕೆ ಯಾವ ಥರ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಯಾವ ಥರ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ನಾವು ಮಾಡಿ ಕೊಡೋದ್ರಿಂದನೂ ಅವ್ರಿಗೆ ಖುಷಿ ಆಗುತ್ತೆ. ಹೌದು ಇದು ರನ್ನಿಂಗ್ ಬ್ಲೌಸ್ ಇತ್ತು, ಇದನ್ನೇ ಹೊಲಿಸ್ಬಿಟ್ಟಿದ್ದಿದ್ರೆ ನನಗೆ ಅಷ್ಟು ಲುಕ್ ಬರ್ತಾ ಇರಲಿಲ್ಲ, ನಮ್ಮ ಟೈಲರ್ ಹೇಳಿ ಕಾಂಟ್ರಾಸ್ಟ್ ಹೊಲಿದ್ರಿಂದ ಇದು ಸ್ಯಾರಿ ಲುಕ್ಕು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅವರಿಗೂ ಖುಷಿ ಆಗುತ್ತೆ. ಒಂದು ಫಂಕ್ಷನ್ಗೆ ಹೋಗಿ ಒಂದು ಫಂಕ್ಷನಲ್ಲಿ ಅವ್ರನ್ನ ಕೇಳಿದಾಗ ಅವರು ಕೂಡ ಈ ಥರ ನಮ್ಮ ಟೈಲರ್ ಈ ಥರ ಸಜೆಸ್ಟ್ ಮಾಡಿ ಈ ಥರ ಹೊಲ್ಕೊಟ್ರಪ್ಪ ಖುಷಿ ಆಯಿತು ಅಂತ ಅವರು ಖುಷಿ ಪಡ್ತಾರೆ. ಆವಾಗ ಅಲ್ಲಿ ನೋಡಿದವ್ರು ಓ ಹೌದಾ ಚೆನ್ನಾಗಿ ಹೊಲ್ದಿದ್ದಾರೆ ಅಂತ ಅವರು ಇಷ್ಟಪಟ್ಟು ಕೊನೆಗೆ ಅವರೂ ಬೇಕಾದರೆ ನಮಗೂ ಹೊಲಿಸ್ಕೊಡಿ, ಯಾರು ಟೈಲರ್ ಹೇಳಿ ನಾವು ಸ್ಟಿಚ್ ಮಾಡಿಸ್ಕೋತೀವಿ ಅಂತ ತುಂಬ ಜನ ಕೇಳೋರು ಇರ್ತಾರೆ. ಹಾಗೆಯೇ ನಿಮಗೆ ಅಲ್ಲಿಂದನೂ ಕೂಡ ನಿಮಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಆ ಥರ ನಾವು ಯಾವತ್ತೂ ಕೂಡ ಫ್ರೆಂಡ್ಸ್ ಅವ್ರು ಯಾವುದೇ ಬ್ಲೌಸ್ ಬರಲಿ ಆ ಬ್ಲೌಸ್ಗೆ ಏನು ಡಿಸೈನ್ ಬೇಕು ಅದು ನಮ್ಮ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಏಕೆಂದರೆ ನಮ್ಗೆ ಅದು ಹೊಲಿದು ನಮಗೆ ಅಭ್ಯಾಸ ಆಗಿರುತ್ತೆ. ಅವರು ಪಾಪ ಅಪರೂಪಕ್ಕೆ ಒಂದು ಸ್ಯಾರಿ ತೊಗೊಂಬರ್ತಾರೆ, ಬಟ್ ನಮಗೆ ನಾವು ದಿನಕ್ಕೆ ಒಂದು 10 ಸ್ಯಾರಿಗಳು ನೋಡಿರ್ತೀವಿ, 10 ಡಿಸೈನ್ಗಳು ಹೊಲಿತಾ ಇರ್ತೀವಿ. ಯಾವ ಸ್ಯಾರಿಗೆ ಯಾವ ಡಿಸೈನ್ ಸೂಟ್ ಆಗುತ್ತೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ, ಪಾಪ ಅವರಿಗೆ ಕಸ್ಟಮರ್ಸ್ಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ಆ ಸಜೆಷನ್ನ ಮಾಡಿ ನಾವು ಆ ಬ್ಲೌಸ್ನ ಹೊಲ್ಕೊಟ್ಟಾಗ ಅವರಿಗೂ ಖುಷಿಯಾಗುತ್ತೆ, ಅವರು ಇನ್ನೊಬ್ರಿಗೂ ರೆಫರ್ ಮಾಡ್ತಾರೆ ಈ ಥರ ಹೊಲ್ಕೊಟ್ರು ಅಂತ. ಆವಾಗ ಇನ್ನೊಬ್ಬರು ಕಸ್ಟಮರ್ ಬರ್ಬೋದು. ಆ ಥರನೂ ಕೂಡ ನಿಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಆಮೇಲೆ ಅವರು ರೆಗ್ಯುಲರ್ ಆಗಿ ನಿಮ್ಮ ಹತ್ರ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ, ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗಲ್ಲ. ಏಕೆಂದರೆ ಅದೊಂದು ಮೈಂಡ್ ಸೆಟ್ ಇರುತ್ತೆ. ಇವಾಗ ಯಾವುದೇ ಸ್ಯಾರಿ ತೊಗೊಂಬಿಟ್ರು ಇದು ಏನು ಡಿಸೈನ್ ಮಾಡಿಸ್ಲಿ, ಅಯ್ಯೋ ಯಾವ ಥರ ಹೊಲಿಸ್ಲಿ ಬ್ಲೌಸ್ನ, ಅಯ್ಯೋ ಹೇಗೆ ಮಾಡಿಸ್ಲಿ ಅನ್ನೋದು ಅವ್ರ ಮೈಂಡಲ್ಲೂ ಕೂತ್ಬಿಡುತ್ತೆ. ಅವರೇನೆ ತಲೆ ಕೆಡಿಸ್ಕೊತಾ ಇರ್ತಾರೆ. ಬಟ್ ನಾವು ಈ ಥರ ಸಜೆಷನ್ ಕೊಡೋದ್ರಿಂದ ಅವ್ರಿಗೇನಾಗುತ್ತೆ, ನಾನು ತಲೆನೇ ಕೆಡಿಸ್ಕೊಳ್ಳೋ ಆಗಿಲ್ಲಪ್ಪ, ನಮ್ಮ ಟೈಲರ್ ಹತ್ರ ನಾವು ಸ್ಯಾರಿ ತೊಗೊಂಡೋದ್ರೆ ಸಾಕು, ಅವ್ರು ಆರಾಮಾಗಿ ಅದಕ್ಕೆ ಏನು ಡಿಸೈನ್ ಬೇಕೋ ಹೇಗೆ ಬೇಕೋ ಅವರೇ ಸ್ಟಿಚ್ ಮಾಡಿಕೊಡ್ತಾರೆ ಅನ್ನೋದು ಅವರಿಗೆ ಮೈಂಡ್ ಸೆಟ್ಟಿಗೆ ಬಂದುಬಿಡ್ತು ಅಂದರೆ
ಅವರು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ರೆಗ್ಯುಲರ್ ಆಗಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆದರೂ ಕೂಡ, ಬ್ಲೌಸ್ ಫಿಟ್ಟಿಂಗಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೂ ಕೂಡ ಅವರು ಎಲ್ಲೂ ಹೋಗಲ್ಲ. ಬಂದು ಬೇಕಾದರೆ ರೆಡಿ ಮಾಡಿಸ್ಕೋತಾರೆ, ಆಮೇಲೆ ರೆಗ್ಯುಲರ್ ಆಗಿ ನಿಮ್ಮ ಹತ್ರನೇ ಬರ್ತಾರೆ. ಇವಾಗ ನನ್ನ ಹತ್ರ, ಏಕೆಂದರೆ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ನಾನು ಕೂಡ ಅಷ್ಟೇ, ನಾನು ಬಂದವ್ರಿಗೆ ಹೌದು ನಾನು ಖಂಡಿತ ಸಜೆಸ್ಟ್ ಮಾಡೇ ಮಾಡ್ತೀನಿ. ಕೆಲವೊಬ್ಬರು ಅವರೇ ಹೇಳ್ತಾರೆ ಡಿಸೈನ್ ಎಲ್ಲ ಇದೇ ಥರ ಬೇಕು, ಹೀಗೆ ಬೇಕು ಅಂತ. ಬಟ್ ನಾನು ಕೆಲವ್ರಿಗೆ ಸಜೆಸ್ಟ್ ಮಾಡ್ತೀನಿ, ಆ ಸಜೆಷನ್ನ ಅವರು ತಗೋತಾರೆ. ಅದರಿಂದ ನನಗೆ ಕಸ್ಟಮರ್ಸು ಜಾಸ್ತಿ ಆಗಿದ್ದಾರೆ. ಅವರೆಲ್ಲ ರೆಗ್ಯುಲರ್ ಆಗೂ ಕೂಡ ನನ್ನ ಹತ್ರ ಬರ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.